ಇನ್ನು ಬೆಂಗಳೂರಿನಲ್ಲಿ ಭರತ್ ಭೂಷಣ್ ಅವರ ಮೃತದೇಹ ಅಂತಿಮ ನಮನವನ್ನು ಸಲ್ಲಿಸೋಕ್ಕೆ ರಾಜ್ಯಪಾಲರು ಕೂಡ ಈಗ ಬಂದಿದ್ದಾರೆ. ಮುಖ್ಯಮಂತ್ರಿಗಳ ಬೆಳಗ್ಗೆ ಅಷ್ಟೇ ಬಂದು ಅಂತಿಮ ದರ್ಶನವನ್ನು ಪಡ್ಕೊಂಡು ಹೋದರು. ಈಗ ರಾಜ್ಯಪಾಲರು ಕೂಡ ಬಂದಿದ್ದಾರೆ. ಬಂದು ಅಂತಿಮ ದರ್ಶನವನ್ನು ಪಡೆದು ಕುಟುಂಬಕ್ಕೆ ಸಾಂತ್ವನವನ್ನು ಹೇಳಿದ್ದಾರೆ. ಮತ್ತಿಕೇರಿಯ ನಿವಾಸದಲ್ಲಿರುವಂತಹ ಭರತ್ ಅವರ ಮೃತದೇಹ ಈಗ ರಾಜ್ಯಪಾಲರು ಬಂದಿದ್ದಾರೆ. ಮುಖ್ಯಮಂತ್ರಿಗಳು ಕೂಡ ಬೆಳಗ್ಗೆ ಬಂದು ಕುಟುಂಬಕ್ಕೆ ಸಾಂತ್ವನವನ್ನು ಹೇಳಿ ಅಂತಿಮ ದರ್ಶನವನ್ನು ಪಡ್ಕೊಂಡು ಹೋದರು. ವೈದ್ಯೆ ಡಾಕ್ಟರ್ ಸುಜಾತ ಅವರಲ್ಲಿ ವೈದ್ಯೆ ಭರತ್ ಭೂಷಣ್ ಅವರ ಪತ್ನಿ. ಇದು ರಾಜ್ಯಪಾಲರು ಬಂದಿದ್ದಾರೆ, ಅಂತಿಮ ದರ್ಶನವನ್ನು ಕೂಡ ಪಡಿತಾ ಇದ್ದಾರೆ. ಸೊ ರಾಜ್ಯಪಾಲರು ಮತ್ತಿಕೆರೆಯಲ್ಲಿರುವಂಥ ಭರತ್ ಭೂಷಣ್ ಅವರ ನಿವಾಸಕ್ಕೆ ತೆರಳಿ ಅಂತಿಮ ದರ್ಶನವನ್ನು ಪಡೆದರು. ಆ ಕುಟುಂಬಕ್ಕೆ ಸಾಂತ್ವನವನ್ನು ಹೇಳಿದ್ದಾರೆ. ಅಲ್ಲೇ ಕೂತಿದ್ದಾರೆ, ಸ್ವಲ್ಪ ಹೊತ್ತು ಕೂತ್ಕೊಂಡು ಎಲ್ಲರಿಗೂ ಕೂಡ ಅವರ ಪತ್ನಿಯ ಜೊತೆ ಮಾತನಾಡ್ತಾ ಇದ್ದಾರೆ. ಅವರ ಭರತ್ ಅವರ ಅಣ್ಣ ಅವರು ಪ್ರತಿಯೊಬ್ಬರನ್ನು ಕೂಡ ಅಲ್ಲೇ ಹೇಳಿಕೊಡ್ತಾ ಇದ್ದಾರೆ. ಏನಾಯಿತು ಘಟನೆಯ ಬಗ್ಗೆ ವಿವರಿಸ್ತಾ ಇದ್ದಾರೆ. ಈ ಯಾಕೆ ಹೋಗ್ತಾರೆ ಅಂತಿಮ ದರ್ಶನಕ್ಕೆ ಅಂತಂದಾಗ, ಒಂದು ಶ್ರದ್ಧಾಂಜಲಿ ಸಲ್ಲಿಸಬೇಕು, ಇನ್ನೊಂದು ಆ ಕುಟುಂಬಕ್ಕೆ ಧೈರ್ಯವನ್ನು ತುಂಬುವಂಥ ಕೆಲಸ. ನಾವು ನಿಮ್ಮ ಜೊತೆಗೆ ಇದ್ದೀವಿ, ಧೈರ್ಯವಾಗಿರಿ ಅನ್ನುವಂಥದ್ದು. ಅದು ಕೇವಲ ಏನಾಗ್ಬಿಡುತ್ತೆ, ಇಂಥ ಆ ಸನ್ನಿವೇಶಕ್ಕೆ ಮಾತ್ರ ಆಗ್ಬಿಡುತ್ತೆ ಧೈರ್ಯವಾಗಿರಿ ಅಂತ ಹೇಳಿಕೊಂಡು ಅವರನ್ನು ಹೋಗಿ ಭೇಟಿಯಾಗಿ ಬಂದಾಗ. ಪ್ರಾಕ್ಟಿಕಲಾಗಿ ನಾನು ಹೇಳ್ತಾ ಇದ್ದೀನಿ. ತದನಂತರ ಯಾರೂ ನಿಂತ್ಕೊಳ್ಳೋದಿಲ್ಲ, ಯಾರೂ ನಿಂತ್ಕೊಳ್ಳೋದಿಲ್ಲ. ನಾಳೆ ಇನ್ನೊಂದು ವಾರ ಬಿಟ್ಟು ಅವರೇ ಅಲ್ಲಿ ಯಾರನ್ನಾದ್ರೂ ಮೀಟ್ ಆಗಕ್ಕೆ ಹೋದ್ರೂ ಒಳಗಡೆಗೂ ಬಿಡ್ತಾರಾ? ಪ್ರಾಕ್ಟಿಕಲಾಗಿ ನಾನು ಮಾತಾಡ್ತಾ ಇದ್ದೀನಿ. ಬಿಡಲ್ಲ. 1 ವಾರ 15 ದಿನ ಕಳೆದೋಗ್ಲಿಬೇಕಿದೆ. ನೋಡ್ತಾ ಇದ್ದಾರೆ, ಅಪಾಯಿಂಟ್ಮೆಂಟ್ ತೊಗೊಳ್ಬೇಕು, ಅದು ತೊಗೋಬೇಕು, ಇದು ತೊಗೋಬೇಕು. ಧೈರ್ಯವಾಗಿರಿ ಅಂತಂದ್ರೆ ಅರ್ಥ ಏನು ಅಂದರೆ, ಏನೇ ಪರಿಸ್ಥಿತಿಗಳು ಬಂದಾಗ ನಿಮ್ಮ ಜೊತೆಗೆ ನಾವು ಇರ್ತೀವಿ ಅಂತ. ಇದನ್ನು ಹೋಗೋಕ್ಕೆ ಹೋಗೋದು ಮುಖ್ಯಮಂತ್ರಿಗಳಿಂದ ಹೇಳಿದ್ದು, ರಾಜ್ಯಪಾಲರಿಂದ ಹೇಳಿದ್ದು, ಪ್ರತಿಯೊಬ್ಬರಿಗೂ ಹೇಳ್ತಾ ಇದ್ದೀವಿ. ಕಡೆಗೆ ಅವ್ರ ಜೊತೆ ಕೊನೆಯವರೆಗೂ ನಿಲ್ಲಕ್ಕಾಗತ್ತೆ ಅಂದಾಗ ಮಾತ್ರ ಹೋಗಿ, ಅವ್ರ ಪರಿಸ್ಥಿತಿಗಳು ಬಂದಾಗ ಇದನ್ನು ಹೋಗ್ಬೇಡಿ. ಆ ಸನ್ನಿವೇಶಕ್ಕೆ ಮಾತ್ರ ಹೋಗ್ಬಿಟ್ಟು ಅವ್ರಿಗೊಂದಿಷ್ಟು ಧೈರ್ಯ ತುಂಬಿಬಿಟ್ಟು ನಾನಿದ್ದೀನಿ ಅಂತ ಹೇಳ್ಬಿಟ್ಟು ಬರೋದಲ್ಲ. ಕೊನೆಯವರೆಗೂ ಇರ್ತೀನಿ ನಿಮ್ಮ ಕುಟುಂಬ ಜೊತೆಗೆ ಅನ್ನೋದನ್ನು ಹೇಳಬೇಕು. ಅದು ಮುಖ್ಯ. ನಿಮ್ಮ ಅಧಿಕಾರದಲ್ಲಿ ಇರೋವರೆಗಾದರೂ ಇರಬೇಕು.